ಎಂದು ನಾನು ಈ ಬೆಂಗಳೂರಿಗೆ ಕಾಲೇಜು ಕಲಿಯಲು ಕಾಲಿಟ್ಟೆ, ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ ಸುವರ್ಣ. ಮದುವೆ ಎಂಬ ಮತ್ತೊಂದು ನಿನ್ನ ಮನದಲ್ಲಿ ತುಂಬಿ ಮುದ್ದಾಡಿ ಮಧ್ಯದಲ್ಲಿ ಕೈ ಬಿಡುವುದೇ ಈ ನಾಗರಾಜನ ಕಾರಸ್ಥಾನ. ನಾನು ಕಂಡಿರುವ ಕನ್ಯಾಮಣಿಗಳು ತಪ್ಪಿಸಿಕೊಂಡಿಲ್ಲ, ತಪ್ಪಿಸಿಕೊಳ್ಳುವ ಕನ್ಯಾಮಣಿಗಳು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ. ಒಂದು ವೇಳೆ ಹುಟ್ಟಿ ಬಂದಿದೆಯಾದರೆ ಬೆನ್ನತ್ತಿ ಬಿಟ್ಟವನಲ್ಲ ಈ ಹಿರಾಣಿಯ ರಾಮರಾಜ. ಹಲೋ ಮಿಸ್ಟರ್ ದಯಾನಂದ್. ಲೇ ಸೊಕ್ಕಿನ ಮಗನೇ, ನಿನ್ನ ತಂಗಿಯನ್ನು ಮೊದಲು ನನಗೆ ಕೊಡುತ್ತೇನೆಂದು ಹೇಳಿ ನಂತರ ನನಗೆ ಆಗದವರ ಮಾತು ಕೇಳಿ ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನಿಗೆ ದಾರಿ ಎರೆದು ಕೊಟ್ಟಿದೆಯಲ್ಲ. ಹೇಗಾಯ್ತು ನಿನ್ನ ತಂಗಿಯ ಸಂಸಾರ? ಮದುವೆಯಾದ ಪ್ರಥಮ ರಾತ್ರಿಯಲ್ಲಿ ನಿನ್ನ ತಂಗಿಯ ಗಂಡ ಬ್ಯಾಂಕ್ ಮ್ಯಾನೇಜರ್ ಅನ್ನು ಕೊಲೆ ಮಾಡಿ ಈ ಜಗತ್ತಿನಿಂದ ಕಳುಹಿಸಿ ಬ್ಯಾಂಕ್ ಲೂಟಿ ಮಾಡಿಕೊಂಡು ಬಂದಿರುವೆ. ಸುವರ್ಣ ಬಂಗಾರದಂತೆ ಹೆಣ್ಣು, ಹೆಣ್ಣಿಗೆ ತಕ್ಕ ರೂಪ, ಯೌವನದಿಂದ ತುಂಬಿ ನಿಂತಿರುವ ಅವಳ ರೂಪ ರಂಬೆ ಊರ್ವಶಿಯನ್ನು ನಾಚಿಸುವಂತಿದೆ. ಇವಳನ್ನು ಹೇಗಾದರೂ ಮಾಡಿ ಈ ಹೆಣ್ಣಿನ ಸವಿ ನಾನು ಉಣ್ಣಲೇಬೇಕು. ಆ ದಯಾನಂದನ ತಮ್ಮ ಸೋಮಶೇಖರ ಎಂದು ಮೈಸೂರಿನಿಂದ ಬಂದಿದ್ದಾನೆ. ಅವನಿಗೆ ಭೇಟಿಯಾದಾಗ ಅವಳ ವಿಷಯ ತೆಗೆಯುತ್ತಾನೆ. ನನ್ನ ಕಾರಸ್ಥಾನದಿಂದ ಅವರ ಆಸ್ತಿಯಲ್ಲಿ ಎತ್ತಿ ಹಾಕಿ ಆ ಇಬ್ಬರ ಅಣ್ಣ ತಮ್ಮಂದಿರನ್ನು ಭಿಕಾರಿ ಮಾಡಿ ಬೀದಿ ಬೀದಿ ಭಿಕ್ಷೆ ಬೇಡಲು ಹಚ್ಚಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಾನು ನಂಬಿದರೆ ನಾಗರಾಜ, ಕಣ್ಣಿಟ್ಟರೆ ಕಾಮುಕ, ಕೆರಳಿದರೆ ಘಟಸರ್ಪ. ಹಲೋ ನಾಗರಾಜ್. ಹಲೋ ಸೋಮು. ಹಾ ಸೋಮು, ಯಾವಾಗ ಬಂದೆ ಮೈಸೂರಿನಿಂದ? ಹೇಗೆ ಸಾಗಿದೆ ನಿನ್ನ ವಿದ್ಯಾಭ್ಯಾಸ? ಹಾ, ಎಲ್ಲ ಚೆನ್ನಾಗಿದೆ ತಾನೆ? ದೇವರ ದಯದಿಂದ MA ಪದವಿ ಪಡೆದಿರುವೆ. ಎಲ್ಲ ಚೆನ್ನಾಗಿದ್ದೀನಿ. ಆದರೆ ಚೆನ್ನಾಗಿದ್ದೇನೆಂಬ ಸಂತೋಷದ ಸಾಗರಕ್ಕೆ ಆದರೆ ಎಂಬ ಕಷ್ಟದ ಕಟ್ಟಡವನ್ನೇ ಕಟ್ಟಿದೆ ಸೋಮು. ನನ್ನ ತಂಗಿ ಸುವರ್ಣ ಯೌವನ ವಯಸ್ಸಿನಲ್ಲಿ ವಿಧವೆಯಾಗಿ ನರಕ ಜೀವನ ಸಾಗಿಸುತ್ತಿರುವ. ಹೌದು, ನಾನು ಈ ವಿಷಯ ಕೇಳಿದ್ದೇನೆ. ಪಾಪ, ದೇವರ ಒಳಗೆ ಈ ರೀತಿ ಶಿಕ್ಷೆ ಕೊಡಬಾರದಿತ್ತು. ಹಾ, ಹೋಗಲಿ, ಹಿಂದಿನ ವಿಷಯ ಎಲ್ಲ ಮರೆತು ಮುಂದೆ ಬರುವ ಅವಳ ಜೀವನವೆಲ್ಲ ಹಸನ್ ಮಾಡಿಕೊಳ್ಳುವುದು ಉತ್ತಮ. ಅಂದರೆ ಅವಳು ಆ ಜನ್ಮದ ಪರ್ಯಂತ ವಿಧವೆಯಾಗಿ ಬಾಳಬೇಕೆ? 20ನೇ ಶತಮಾನ ಸುಧಾರಿಸಲಿ ಅವಳು ಕಲಿಯುಗದಲ್ಲಿ ಅವಳಿಗೊಂದು ಗಂಡು ನೋಡಿ ಮದುವೆ ಮಾಡಲೇಬೇಕು. ನೋಡು ಸೋಮು, ಬಂಗಾರದತ್ತ ಹೆಣ್ಣು ಕರೆದುಕೊಂಡು ಹೋಗಿ ತೋರಿಸಿ ಹೆಣ್ಣಿನ ತಂದೆ ತಾಯಿರು 50,000 ಹಣ
ಕಾರು ಬಂಗಲೆ ಇಷ್ಟೆಲ್ಲ ಕೊಡ್ತೀನಿ ಎಂದು ಹೇಳಿದರು. ಒಲ್ಲೆ ಎನ್ನುವ ಇಂದಿನ ಕಾಲದಲ್ಲಿ ನಿನ್ನ ತಂಗಿಯ ಮದುವೆ ಮಾಡುವುದೆಂದರೆ ರಂಡೆ ಮದುವೆಗೆ ಹೋದವರು ಉಂಡು ಬಂದಂತೆ. ನಾಗರಾಜ್, ಅರ್ಥವಾಯಿತು ನೀವು ಆಡಿದ ಮಾತು. ನಿಜ, ವರದಕ್ಷಿಣೆ ಪಡೆಯಬಾರದೆಂದು ಸರ್ಕಾರದವರು ಕಾನೂನು ಪಡಿಸಿದರು. ಆ ಕಾನೂನನ್ನು ಉಲ್ಲಂಘಿಸಿ ಸಿಕ್ಕಾಪಟ್ಟೆ ಹೆಣ್ಣು ಹೊತ್ತವರ ಕಡೆಯಿಂದಲೇ ವರದಕ್ಷಿಣೆ ಪಡೆದರೆಂದಲೇ ಹೆಣ್ಣಿನ ಬಾಳು ಹೇಳ್ತದೆ. ಆದರೇನು ಮಾಡುವುದು ನಾಗರಾಜ್? ನನ್ನ ತಂಗಿಯ ಮುಖ ನೋಡಿದಾಗಲೇ ನನಗೆ ಅರ್ಥವಾಗುತ್ತದೆ. ಬೇಕಾದಷ್ಟು ವರದಕ್ಷಿಣೆ ಆಸ್ತಿ ಕೊಟ್ಟಾದರೂ ನಾನು ಅವಳ ಮದುವೆ ಮಾಡಬೇಕೆಂಬುದೇ ನನ್ನ ಆಸೆ. ಹೋಗಲಿ ನೀನು ಉದ್ಯೋಗ. ಸೋಮು, ನಾನು ಉದ್ಯೋಗಕ್ಕಾಗಿ ಅಲೆದೆಳೆದು ಸಾಕಾಗಿದೆ. ಏನಾದರೂ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕೆಂದಿರುವೆ. ಹಾ, ನೀನು ಕೂಡ ನಿನ್ನ ನೌಕರಿ ಮಾಡಬೇಕೆಂದಿರುವ ತಾನೆ. ಏನಾಯಿತು? ನೌಕರಿ 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 ಎಂಬ 3 ಅಕ್ಷರಗಳು ಲಂಚದ ಮೇಲೆ ನಿಂತಿವೆ. ಒಬ್ಬ ಚಿಕ್ಕ ಪ್ಯೂನಿನಿಂದ ಹಿಡಿದು ದೊಡ್ಡ ಅಧಿಕಾರಿದವರೆಗೂ ಲಂಚ ಪಡೆಯುತ್ತಾರೆ. ಅಂದಾಗ ನಮ್ಮಂಥವರಿಗೆ ನೌಕರಿ ಸಿಗೋದು ಕಷ್ಟ. ನೌಕರಿ ಸಿಗಬೇಕೆಂದರೆ ಹಣವಿರಬೇಕು, ಮತ್ತು ವಸೀಲೆ ಇರಬೇಕು, ಮತ್ತು ಕೇಳ ಜಾತಿಯವನಾಗಿರಬೇಕು. ಅಂಥವರಿಗೆ ಮಾತ್ರ ನೌಕರಿಯನ್ನು ಸಿಗುತ್ತದೆ. ನೌಕರಿಯನ್ನು ಪ್ರಯತ್ನಿಸುತ್ತಿದ್ದೇನೆ. ಮುಂದೆ ದೈವದಿಚ್ಛೆ ಇದ್ದಂತೆ ಆಗಲಿ. ಹಾ ಸೋಮು, ನೀನು ಅನ್ಯಥ ಭಾವಿಸಿದ್ದರೆ ನಿನಗೆ ಒಂದು ನಾನು ಮಾತು ಕೇಳಬೇಕು. ಅದೇನೆಂದರೆ, ನೀನು ಒಪ್ಪುದಾದರೆ ನಿನ್ನ ತಂಗಿಯನ್ನು ನಾನು ಮದುವೆ ಮಾಡಿಕೊಳ್ಳಲು ತಯಾರಿದ್ದೇನೆ. ಒಪ್ತೀಯ ತಾನೆ? ನೋಡು ನಾಗರಾಜ್, ನನಗೂ ಮನೆಯಲ್ಲಿ ದೇವರಂತ ಹಿರಣ್ಯ ಇದ್ದಾನೆ. ವಿಚಾರಿಸಿ ಮತ್ತೊಮ್ಮೆ ಭೇಟಿಯಾದಾಗ ವಿಷಯ ತಿಳಿಸುತ್ತೇನೆ. ಆಯಿತು ಸೋಮು, ಆದಷ್ಟು ಬೇಗ ನನ್ನನ್ನು ವಿಚಾರಿಸಿ ತಿಳಿಸು. ಓಕೆ, ನಾನೇನು ಬರುತ್ತೇನೆ. ಗುಡ್ ಬಾಯ್. ದೇವ ಸೋಮೇಶ್ವರ, ಆದಷ್ಟು ಬೇಗ ನನ್ನ ತಂಗಿ ಮದುವೆ ಆಗುವಂತೆ ಮಾಡಪ್ಪ ತಂದೆ.